ಐಟಿ ದಾಳಿಗೆ ಒಳಗಾದ ಪ್ರಭಾವಿ ಸಚಿವ ಡಿಕೆ ಶಿವಕುಮಾರ್ಗೆ ಈಗ ಮತ್ತೊಂದು ಸಂಕಷ್ಟ ಎದುರಾಗಿದೆಯಾ? ಡಿಕೆಶಿ ವಿರುದ್ಧ ರಾಜ್ಯದಲ್ಲೇ ಮೊದಲ ಬಾರಿ ಬೇನಾಮಿ ಆಸ್ತಿ ನಿಯಂತ್ರಣ ಕಾಯ್ದೆ ಜಾರಿಯಾಗುತ್ತಾ? ಡಿಕೆಶಿ ವಿರುದ್ಧ ಬೇನಾಮಿ ಆಸ್ತಿ ನಿಯಂತ್ರಣ ಕಾಯ್ದೆ ದಾಖಲಿಸಲು ಐಟಿ ಸಿದ್ಧತೆಯನ್ನ ನಡೆಸಿದೆ ಅನ್ನುವಂತಹ ಮಾಹಿತಿಗಳು ಇದೀಗ ಲಭ್ಯವಾಗ್ತಾ ಇರುವಂತದ್ದು. ಕಳೆದ ವರ್ಷ ಬೇನಾಮಿ ಆಸ್ತಿ ನಿಯಂತ್ರಣ ಕಾಯ್ದೆಯನ್ನ ಕೇಂದ್ರ ಜಾರಿಗೆ ತಂದಿರುವಂತದ್ದು. ಡಿಕೆಶಿ ವಿರುದ್ಧ ದೂರು ದಾಖಲಿಸಲು ಸೂಕ್ತ ದಾಖಲೆಯನ್ನ ಕಲೆ ಹಾಕ್ತಿದ್ದಾರೆ ಐಟಿ ಅಧಿಕಾರಿಗಳು ಎನ್ನುವಂತಹ ಮಾಹಿತಿ. ಒಟ್ಟಿನಲ್ಲಿ ಐಟಿ ದಾಳಿಗೆ ಒಳಗಾದಂತಹ ಪ್ರಭಾವಿ ಸಚಿವ ಡಿಕೆ ಶಿವಕುಮಾರ್ ವಿರುದ್ಧ ರಾಜ್ಯದಲ್ಲೇ ಮೊದಲ ಬಾರಿ ಬೇನಾಮಿ ಆಸ್ತಿ ನಿಯಂತ್ರಣ ಕಾಯ್ದೆಯಡಿ ಪ್ರಕರಣ ದಾಖಲಾಗಲಿದೆಯೇ? ಇಂಥದ್ದೊಂದು ಸಾಧ್ಯತೆ ಹೆಚ್ಚಾಗಿದೆ ಅಂತ ಈಗಾಗಲೇ ಮೂಲಗಳಿಂದಲೂ ಸಹ ಮಾಹಿತಿ ಬರ್ತಾ ಇರುವಂಥದ್ದು. ಆದಾಯ ತೆರಿಗೆ ಇಲಾಖೆ ಮೂಲಗಳಿಂದ ಇಂತಹ ಒಂದು ಚರ್ಚೆ ಆಗ್ತಾ ಇದೆ. ಕಳೆದ ವರ್ಷ ಕೇಂದ್ರ ಸರ್ಕಾರ ಬೇನಾಮಿ ಆಸ್ತಿ ನಿಯಂತ್ರಣ ಕಾಯ್ದೆಯನ್ನ ಜಾರಿಗೊಳಿಸಿರುವಂಥದ್ದು. ಈ ಕಾಯ್ದೆಯನ್ನ ಡಿಕೆಶಿ ಮೇಲೆ ದಾಖಲಿಸಲು ಅಧಿಕಾರಿಗಳು ಮುಂದಾಗಿದ್ದಾರೆ. ಈ ಕುರಿತಾಗಿ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ರಿಪೋರ್ಟರ್ ಅಭಿಷೇಕ್. ಇದೀಗ ಮತ್ತೊಮ್ಮೆ ನಮ್ಮ ಜೊತೆ ಸಂಪರ್ಕದಲ್ಲಿರುವಂಥದ್ದು. ಎಸ್ ಅಭಿಷೇಕ್, ಈಗಾಗಲೇ ಐಟಿ ದಾಳಿಗೆ ಒಳಗಾದಂತಹ ಡಿಕೆಶಿ ಅವರಿಗೆ ಒಂದಾದ ನಂತರ ಒಂದು ಸಂಕಷ್ಟಗಳು ಅಂತಾನೆ ಹೇಳಬೇಕಾಗುತ್ತೆ. ಬಹುಶಃ ಈಗ ಕೇಂದ್ರ ಸರ್ಕಾರ ಏನು ಬೇನಾಮಿ ಆಸ್ತಿ ನಿಯಂತ್ರಣ ಕಾಯ್ದೆಯನ್ನ ಜಾರಿಗೊಳಿಸಿರುವಂಥದ್ದು, ಇದು ಇವರ ತಲೆ ಮೇಲೆ ತೂಗುಗತ್ತಿಯಾಗಿ ಪರಿಣಮಿಸುತ್ತಾ ಹೇಗೆ? ಎಸ್, ಈ ಒಂದು ಕಾಯ್ದೆ ಅವರ ಮೇಲೆ ಹೇರಿದರೆ ಬಹಳಷ್ಟು ಸಂಕಷ್ಟಗಳನ್ನು ಎದುರಿಸಬೇಕಾಗುವ ಆಗುವಂತಹ ಸಂಭವ ಕೂಡ ಇದೆ. ಕಳೆದ ಏನು ಬೇನಾಮಿ ಆಸ್ತಿ ನಿಯಂತ್ರಣ ಕಾಯ್ದೆಯನ್ನು ಕೇಂದ್ರ ಒಂದು ಜಾರಿಗೆ ನೀಡುತ್ತೆ. ಜಾರಿಗೆ ತಂದ ಬಳಿಕ ಈ ಒಂದು ಕಾಯ್ದೆ ಡಿಕೆಶಿ ಅವರ ಮೇಲೆ ಬಿದ್ದರೆ ಅವರಿಗೆ ಸಾಕಷ್ಟು ತೊಂದರೆಗಳನ್ನು ಅನುಭವಿಸಬೇಕಾಗುತ್ತೆ. ಉದಾಹರಣೆಗೆ 1 ಕೋಟಿ ಬೇನಾಮಿ ಆಸ್ತಿ ಇದ್ದರೆ ಅದರಲ್ಲಿ ಸುಮಾರು 25 ಲಕ್ಷ ದಂಡ ಮತ್ತು 7 ವರ್ಷಗಳವರೆಗೂ ಕೂಡ ಅವರು ಒಂದು ಸಜೆಯನ್ನು ನೀಡುವಂತಹ ಸಾಧ್ಯತೆ ಕೂಡ ಇದರಲ್ಲಿರುವಂಥದ್ದು. ಈ ಒಂದು ಬೇನಾಮಿ ಆಸ್ತಿ ನಿಯಂತ್ರಣ ಪ್ರಕ್ರಿಯೆ ಏನಿದೆ, ಆ ಒಂದು ಅಕೌಂಟ್ಗಳಾಗಲಿ ಮತ್ತು ಬೇರೆಯವರ ಹೆಸರಿನಲ್ಲಿ ಹಣವನ್ನು ಇಡುವುದು ಮತ್ತು ಇದೆಲ್ಲವೂ ಮತ್ತು ಏನು ಹಲವಾರು ಬೇನಾಮಿ ಆಸ್ತಿಗಳನ್ನು ಮಾಡಿರುವಂತಹ ಎಲ್ಲ ಒಂದು ಆಸ್ತಿಗಳನ್ನು ಮುಟ್ಟುಗೋಲು ಹಾಕುವಂತಹ ಒಂದು ಪ್ರಕ್ರಿಯೆ ಕೂಡ ಇಲ್ಲಿ ನಡೆಯುತ್ತೆ. ಇದೊಂದು ಸ್ಟ್ರಾಂಗ್ ಕಾಯ್ದೆ ಆದ ಕಾರಣದಿಂದಾಗಿ ಐಟಿ ಅಧಿಕಾರಿಗಳು ಈ ಒಂದು ಕಾಯ್ದೆಗೆ ಇಲ್ಲಿವರೆಗೆ ಸಿಕ್ಕಿದ್ದಂತಹ ಡಾಕ್ಯುಮೆಂಟ್ಸ್ಗಳನ್ನು ಕೆಲವೊಂದು ಏನು ದಾಖಲಾತಿಗಳನ್ನು ಒಂದು ವೆರಿಫಿಕೇಷನ್ ಮಾಡಿ ಇದನ್ನು ಬೇನಾಮಿ ಆಸ್ತಿ ನಿಯಂತ್ರಣ ಕಾಯ್ದೆಗೆ ತರುವಂತಹ ನಿಟ್ಟಿನಲ್ಲಿ ಯೋಚನೆಯನ್ನು ಕೂಡ ಮಾಡ್ತಾ ಇದ್ದಾರೆ ಅನ್ನುವಂತಹ ಒಂದು ಮಾಹಿತಿ ಕೂಡ ಸಿಗ್ತಾ ಇದೆ. ಇದೇನಾದರೂ ಈ ಒಂದು ಬೇನಾಮಿ ಆಸ್ತಿ ನಿಯಂತ್ರಣ ಕಾಯ್ದೆ ಇದೊಂದು ಸಪ್ರೇಟ್ ಆದಂತಹ ಒಂದು ವಿಂಗ್ ಇರುತ್ತೆ. ಈ ಒಂದು ವಿಂಗ್ಗೆ ಒಳಪಟ್ಟರೆ ಸಾಕಷ್ಟು ಸಂಕಷ್ಟಗಳನ್ನು ಎದುರಿಸಬೇಕಾಗುತ್ತೆ. ವೀಣಾ. ಎಸ್, ಥ್ಯಾಂಕ್ ಯು ಅಭಿಷೇಕ್ ತಮ್ಮೆಲ್ಲ ಮಾಹಿತಿಗಾಗಿ.